ಟಾಪಿಕ್ ಯಾವ್ದು ಯಾವ್ದಪ್ಪ ಅಂದ್ರೆ ವಿಜ್ಞಾನದ ಯಾವ ಟೀಚರ್ ಕೆಮಿಸ್ಟ್ರಿ ಕೇಳಿಸುತ್ತಿಲ್ಲ ಸೈನ್ಸ್ ಅಲ್ಲ ಸೈನ್ಸ್ ನಾ ಟೀಚ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಕೆಮಿಸ್ಟ್ರಿ ಅದಕ್ಕಿಂತ ಬಿಫೋರ್ ನೀವು ಸೈನ್ಸ್ ಬಗ್ಗೆ ಏನ್ ತಿಳ್ಕೊಂಡ್ರೆ ಅಂತ ಸ್ವಲ್ಪ ನಾನು ಒಂದು 2-3 ಕ್ವೆಶ್ಚನ್ಸ್ ಕೇಳ್ತೀನಿ ಹೇಳ್ತೀರಾ ಹೇಳಲ್ಲ ಹೌದಾ ಹಾಗಾದ್ರೆ ವಿಜ್ಞಾನ ಅಂದ್ರೆ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ಬಿಟ್ರೆ ಕನ್ನಡ ಇಂಗ್ಲಿಷ್ ಏನ್ ಹಾಗಂದ್ರೆ ಏನ್ ತಿಳ್ಕೊಂಡ್ರಿ ಹೌದಾ ಪ್ರಶ್ನೆಗಳಿಂದ ಕೂಡಿದ ವಿಜ್ಞಾನ ಎಲ್ಲ ಪ್ರಶ್ನೆಗಳಲ್ಲ ಹಿಸ್ಟ್ರಿನೂ ಪ್ರಶ್ನೆಗಳಲ್ಲ ಹೌದಾ ಇಲ್ಲ ಹೌದಾ ಹಾಗಾದ್ರೆ ವಿಜ್ಞಾನದ ನೀವು ಏನಿರ್ತಾರಪ್ಪ ಅಂದ್ರ ಇಲ್ಲಿಂದ 5ನೇ ತಿಂಗಳು ಕರ್ಕೊಂಡು ಬರುತ್ತೆ 5ನೇ ತಿಂಗಳು ಸ್ಟಾರ್ಟ್ ಆಗ್ತದೋ ಏನಿಂದ ಎಷ್ಟನೇ ಸ್ಟಾರ್ಟ್ ಆಗ್ತದೆ ನಿಮಗೆ ಹೌದಾ 5ನೇ ತಿಂಗಳು ಏನಿರ್ತಾರಪ್ಪ ಅಂದ್ರ ಅಪ್ಪು ವಿಜ್ಞಾನ ಕರ್ಕೊಂಡು ಬಂದ್ರೆ ಹಾಗಾದ್ರೆ ವಿಜ್ಞಾನ ಅಂದ್ರೆ ಏನ್ ಬರೀ ಜಸ್ಟ್ ವಿಜ್ಞಾನ ಅಂದ್ರೆ ವಿಜ್ಞಾನ ಅಂದ್ರೆ ಒಂದು ವಸ್ತುವಲ್ಲ ಆ ವಸ್ತುವನ್ನು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದಕ್ಕೆ ಕರೀತಾರೆ ವಿಜ್ಞಾನ ಅಂತ ಕರೀತಾರೆ ಹಾಗಾದ್ರೆ ವಿಜ್ಞಾನವನ್ನು ಅಧ್ಯಯನ ಮಾಡೋರು ಏನಂತ ಕರೀತಾರೆ ಏನಂತ ಕರೀತಾರೆ ವಿಜ್ಞಾನಿ ಅಥವಾ ಸೈಂಟಿಸ್ಟ್ ಅಂತ ಕರೀತಾರೆ ಹಾಗಾದ್ರೆ ಈ ಸೈಂಟಿಸ್ಟ್ ಎಂಬ ಪದವನ್ನು ಪ್ರಪ್ರಥಮವಾಗಿ ಬಳಕೆ ಮಾಡಿದ ವಿಜ್ಞಾನಿ ಯಾರು ರೋಜರ್ ಬೇಕರ್ ಮತ್ತೆ ವಿಜ್ಞಾನಿ ಎನ್ನುವ ವರ್ಣವನ್ನು ಪ್ರಪ್ರಥಮವಾಗಿ ಬಳಕೆ ಮಾಡಿದವರು ಯಾರು ನಮ್ಮ ಓಲ್ಡ್ ಸ್ಟೂಡೆಂಟ್ ನೆನಪಾಡಿರಿ ಹೌದಾ 1833ನೇ ಇಸ್ವಿದಾಗ ಏನಪ್ಪಾ ಅಂದ್ರ ವಿಜ್ಞಾನದ ಅಭಿವೃದ್ಧಿ ಸಮ್ಮೇಳನ ನಡೆಯುತ್ತದೆ ಏನಪ್ಪಾ ಅಂದ್ರೆ ಇಂಗ್ಲೆಂಡ್ ದೇಶದಾಗ ಆಗ ವಿಲಿಯಂ ವೇನ್ ಏನ್ ಮಾಡ್ತಾನಪ್ಪ ಅಂದ್ರ ವಿಜ್ಞಾನನ ಅಧ್ಯಯನ ಮಾಡೋರಿಗೆ ಏನಂತ ಕರೀತಾನಪ್ಪ ಅಂದ್ರ ವಿಜ್ಞಾನಿ ಅಥವಾ ಸೈಂಟಿಸ್ಟ್ ಅಂತ ಕರೀತಾನೆ ಹಾಗಾದ್ರೆ ವಿಜ್ಞಾನದ ಪಿತಾಮಹ ಯಾರು ಆತ ಈಗ ಆವಿಷ್ಕಾರ ಮಾಡಿದೆ ಹೌದಾ ಏನಾದ್ರೂ ಆವಿಷ್ಕಾರ ಮಾಡಿದ್ರೆ ಅವ್ರು ಪಿತಾಮಹ ಅಂತ ಕರೀತಾರೋ ಕರೀದಿಲ್ಲ ಹೌದಾ ಹಾಗಾದ್ರೆ ವಿಜ್ಞಾನದ ಪಿತಾಮಹ ರೋಜರ್ ಬೇಕರ್ ಅಂತ ಕರೀದಾದ್ರೆ ಆತ ಮಾಡಿದ ಆವಿಷ್ಕಾರ ಏನು ಸೈನ್ಸ್ ಸ್ಟೂಡೆಂಟ್ ಯಾರಿಲ್ಲ ಇದೆ ಅವ ಆವಿಷ್ಕಾರ ಮಾಡಿದಿರೋದಪ್ಪ ಅನ್ನೋದು ಭೂತ ಕನ್ನಡಿ ಇನ್ನೊಂದು ಏನಪ್ಪಾ ಅಂದ್ರೆ ಗನ್ ಪೌಡರ್ ಯಾವುದು ಗನ್ ಪೌಡರ್ ಹಾಗಾದ್ರೆ ಗನ್ ಪೌಡರ್ ಒಂದು ಸಂಯುಕ್ತವಾದ ಒಂದು ಧಾತು ಸಂಯುಕ್ತ ಮತ್ತು ಧಾತಿಗೆ ಬಂದ ಡಿಫರೆನ್ಸ್ ಏನು ಸಂಯುಕ್ತ ಮತ್ತು ಧಾತಿಗೆ ಬಂದ ಡಿಫರೆನ್ಸ್ ಗೊತ್ತಿಲ್ಲ ಹೌದಾ ಸಂಯುಕ್ತ ಅಂದ್ರೆ ಏನಪ್ಪಾ ಅಂದ್ರೆ 2 ಏಳಕ್ಕಿಂತ ಹೆಚ್ಚು ವಸ್ತುಗಳು ಏನಪ್ಪಾ ಅಂದ್ರೆ ನಿರ್ದಿಷ್ಟ ಅನುಪಾತಗಳಿದ್ದಾಗ ಏನು ಉಂಟಾಗ್ತದಪ್ಪ ಅಂದ್ರೆ ಸಂಯುಕ್ತ ಉಂಟಾಗ್ತದ ಆದ್ರೆ ಏನಪ್ಪಾ ಅಂದ್ರೆ ಗನ್ ಪೌಡರ್ದಾಗ ಯಾವ ಧಾತು ಕಂಡು ಬರ್ತಾವಪ್ಪ ಅಂದ್ರೆ ಮನೇಲಿದ್ರಿ ಇದ್ದಿರೋ ಮತ್ತ ಗಂಧಕ ಮತ್ತ ಏನು ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಬರ್ತದೆ ಯಾವ್ದ್ರಿ ನೈಟ್ರೇಟ್ ಇದ್ರ ಮೇಲೆ ಒಂದು ಸರಿ ಕ್ವಶನ್ಸ್ ಬಂದ್ರೆ ಎಕ್ಸಾಮ್ ಹೌದಾ ಗನ್ ಪೌಡರ್ ನಲ್ಲಿ ಕಂಡು ಬರುವಂತ ಧಾತುಗಳು ಯಾವಪ್ಪ ಅಂದ್ರೆ ಇದ್ದಿಲು ಗಂಧಕ ಮತ್ತು ಪೊಟ್ಯಾಸಿಯಂ ನೈಟ್ರೇಟ್ ನಿಮ್ ರಸಾಯನಶಾಸ್ತ್ರ ಇಂಡಿಯನ್ ಮೇಲೆ ಏನಪ್ಪಾ ಅಂದ್ರೆ ಒಂದು ಕ್ವಶನ್ಸ್ ಬಂದೇ ಬರ್ತದೆ ಆಲ್ಮೋಸ್ಟ್ ಆದ್ರೆ ಪಿತಾಮಹ ಆಗಿರ್ಬೋದು ಯಾವ್ದಾರ ಆಗಿರ್ಬೋದು ಒಂದು ಕ್ವಶನ್ಸ್ ಅಂದ್ರೆ ಎಕ್ಸಾಮ್ ಕೇಳ್ತಾರೆ ಹಾಗಾದ್ರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಪ್ರಥಮವಾಗಿ ನೊಬೆಲ್ ಪ್ರೈಸ್ ಪಡೆದುಕೊಂಡ ವಿಜ್ಞಾನಿ ಯಾರು ಹೌದಲ್ಲ ರಸಾಯನಶಾಸ್ತ್ರದ ವಿಜ್ಞಾನಿಗಳು ಅದರ ಇಲ್ಲ ಯಾರೇ ಯಾರು ಜೋಕೋಬಸ್ ಹೆನ್ರಿಕಸ್ ವಾಟರ್ ಏನ್ ಮಾಡ್ತಾನಪ್ಪ ಅಂದ್ರೆ 1901ರಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಪ್ರಥಮವಾಗಿ ನೊಬೆಲ್ ಪ್ರೈಸ್ ಪಡೆದರು ಹಾಗಾದ್ರೆ ಈಗ ಆವಿಷ್ಕಾರ ಮಾಡಿದೇನು ಹೌದಾ ಓದ್ಬೇಡ್ರಿ ಹೌದಾ ಈಗ ಏನಪ್ಪ ಅಂದ್ರೆ ರಸಾಯನಶಾಸ್ತ್ರ ವಿಭಾಗದಲ್ಲಿ 2009ನೇ ಇಸ್ವಿದ ತೊಂದರೆ ಏನಪ್ಪ ಅಂದ್ರೆ ವೆಂಕಟರಮಣ ರಮಣ ಅವರು ತೋತರ ಇವ್ರು ಏನಪ್ಪ ಅಂದ್ರೆ ರಾಸಾಯನಿಕ ಶಾಸ್ತ್ರ ವಿಭಾಗದಲ್ಲಿ ಪ್ರಪ್ರಥಮವಾಗಿ ನೊಬೆಲ್ ಪ್ರೈಸ್ ಪಡೆದುಕೊಂಡ ಭಾರತೀಯ ವಿಜ್ಞಾನಿ ಹಾಗಾದ್ರೆ 2019ರಲ್ಲಿ ನೊಬೆಲ್ ಪ್ರೈಸ್ ಪಡೆದವರು ಯಾರು ಎಕನಾಮಿಕ್ಸ್ ಪಡೆದಿದ್ದಾರೆ ನೋಡಿ ಯಾರು ಇಲ್ಲಿವರೆಗೆ ಎಕನಾಮಿಕ್ಸ್ ಎಷ್ಟು ಮಂದಿ ಓದಿದ್ದಾರೆ 9 ಮಂದಿ ಇಬ್ರು ತೋರಿದ್ದಾರೆ ಯಾರು ನಮ್ಮ ದೇಶ ಇನ್ನೊಬ್ಬ ಅಬ್ಜಿತ್ ಬೆನಾಮಿ 2019 ಇಸ್ವಿ ತೋರಿದ್ದಾರೆ ಅವ್ರ ಬಿಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಟಾಪಿಕ್ ಹೋಗೋಣ ಹೌದಾ ಇಲ್ಲಿ ನಮ್ಮ ಆವರ್ತ ಕೋಷ್ಟಕ ಕೇಳಿಲ್ಲ ಆವರ್ತ ಕೋಷ್ಟಕ ಈ ಆವರ್ತ
ಕೋಷ್ಟಕದಲ್ಲಿ ಎಷ್ಟು ಕೊಡ್ತಾವಪ್ಪ ಅಂದ್ರೆ 115 ಧಾತುಗಳು. ಎಷ್ಟವ್ರಿ? 115 ಧಾತುಗಳು. ಇನ್ನೊಂದೇನಪ್ಪ ಅಂದ್ರೆ ಎಲಿಮೆಂಟ್ಸ್ ಅಂತ ಕರೀತಾರೆ. ಮೂಲ ವಸ್ತು ಅಂದ್ರೆ ಒಂದೇ, ಧಾತುಗಳು ಅಂದ್ರೆ ಒಂದೇ, ಎಲಿಮೆಂಟ್ಸ್ ಅಂದ್ರೆ ಒಂದೇ. ಇಂಗ್ಲಿಷ್ ನಾಗ ಏನಂತ ಕರೀತಾರೆ? ಎಲಿಮೆಂಟ್ಸ್. ಈ 115 ಧಾತುಗಳು ಏನ್ ಮಾಡಪ್ಪ ಅಂದ್ರೆ ಕೆಲವು ಏನಪ್ಪ ಅಂದ್ರೆ ಇಂಗಾಲ ಅಂಶಗಳು ಒಳಗೊಂಡವ, ಇನ್ನು ಕೆಲವು ಏನಪ್ಪ ಅಂದ್ರೆ ಇಂಗಾಲಗಳನ್ನು ಒಳಗೊಂಡಿಲ್ಲ. ಇನ್ನು ಇಂಗಾಲದ ಕುರಿತು ಅಧ್ಯಯನ ಮಾಡೋಕೆ ಏನ್ ಕರೀತಾರಪ್ಪ ಅಂದ್ರೆ ಆರ್ಗ್ಯಾನಿಕ್ಸ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಏನ್ ಕರೀತಾರ? ಆರ್ಗ್ಯಾನಿಕ್. ಕನ್ನಡದಲ್ಲಿ ಏನ್ ಕರೀತಾರಪ್ಪ ಅಂದ್ರೆ ಸಾವಯವ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನ್ ಕರೀತಾರ? ಸಾವಯವ. ಅಂದ್ರ ಇಂಗಾಲವನ್ನ, ಆ ಇಂಗಾಲ ಮತ್ತು ಅದರ ಸಂಯುಕ್ತಗಳ ಗುಣಲಕ್ಷಣವನ್ನು ಅಧ್ಯಯನ ಮಾಡುವ ರಸಾಯನಶಾಸ್ತ್ರದ ಒಂದು ಶಾಖೆ ಏನಂತ ಕರೀತಾರಪ್ಪ ಅಂದ್ರೆ ಆರ್ಗ್ಯಾನಿಕ್ಸ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಏನ್ ಕರೀತಾರ? ಆರ್ಗ್ಯಾನಿಕ್ಸ್ ಕೆಮಿಸ್ಟ್ರಿ. ಕನ್ನಡದಲ್ಲಿ ಏನ್ ಕರೀತಾರಪ್ಪ ಅಂದ್ರೆ ಸಾವಯವ ರಸಾಯನಶಾಸ್ತ್ರ ಅಂತ ಕರೀತಾರೆ. ಇನ್ನೊಂದು ಏನ್ ಕರೀತಾರಪ್ಪ ಅಂದ್ರೆ ಕಾರ್ಬನ್ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನ್ ಕರೀತಾರ? ಕಾರ್ಬನ್ ರಸಾಯನಶಾಸ್ತ್ರ. ಇದೇನಪ್ಪ ಅಂದ್ರೆ ಇಂಗಾಲ ಹೊರತುಪಡಿಸಿ ಹೋದಲ್ಲ ಧಾತುಗಳು ಅದೋ ಇಲ್ಲ, ಅವುಗಳ ಗುಣಲಕ್ಷಣವನ್ನು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಏನಂತ ಕರೀತಾರ? ಇನ್ಆರ್ಗ್ಯಾನಿಕ್. ಇದು ಕನ್ನಡದಲ್ಲಿ ಏನ್ ಕರೀತಾರಪ್ಪ ಅಂದ್ರೆ ನೀರಿರುವ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನಂತ ಕರೀತಾರ? ನೀರಿರುವ ರಸಾಯನಶಾಸ್ತ್ರ. ಇನ್ನೊಂದು ಯಾವ ರೀತಿ ಕರೀತಾರಪ್ಪ ಅಂದ್ರೆ ಅಕಾರ್ಬನಿಕ್ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನ್ ಕರೀತಾರ? ಅಕಾರ್ಬನಿಕ್ ರಸಾಯನಶಾಸ್ತ್ರ. ಸ್ಪೀಡ್ ಅಪ್ ಟು ಸ್ಲೋ ದ. ಓಕೆನಾ? ಕಂಫರ್ಟಬಲ್ ಅದ? ಹೌದಾ? ಸ್ಪೀಡ್ ಅಪ್. ಹೌದಾ? ಏನಿಲ್ಲ, ಜಸ್ಟ್ ಬಿಡು. 118 ಧಾತುಗಳು ಅದಾವಲ್ಲ, ಅದಾವೆಲ್ಲ ಮೂರೇನ್ರಿ ಒಟ್ಟ. ಈ 118 ಧಾತುಗಳಲ್ಲಿ ಕೆಲವು ಧಾತುಗಳು ಏನಪ್ಪ ಅಂದ್ರೆ ಕಾರ್ಬನ್ ಅಂಶಗಳು ಒಳಗೊಂಡವು, ಇನ್ನು ಕೆಲವು ಏನಪ್ಪಾ ಅಂದ್ರೆ ಕಾರ್ಬನ್ ಅಂಶಗಳು ಒಳಗೊಂಡಿಲ್ಲ. ಇನ್ ಕಾರ್ಬನ್ ಅಂಶಗಳ ಬಗ್ಗೆ ಅಧ್ಯಯನ ಮಾಡೋಕೆ ಏನ್ ಕರೀತಾರಪ್ಪ ಅಂದ್ರೆ ರಸಾಯನಶಾಸ್ತ್ರದ ಒಂದು ಶಾಖೆಗೆ ನಾವು ಇಟ್ಟಂತ ಹೆಸರು ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಏನ್ ಕರೀತಾರ? ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದು ಕನ್ನಡದಾಗ ಏನ್ ಕರೀತಾರಪ್ಪ ಅಂದ್ರೆ ಸಾವಯವ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನು? ಸಾವಯವ ರಸಾಯನ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಕಾರ್ಬನ್ ರಸಾಯನಶಾಸ್ತ್ರ ಅಂತ ಕರೀತಾರೆ. ಇನ್ನು ಉಳಿದ ಏನಪ್ಪಾ ಅಂದ್ರೆ ಕಾರ್ಬನ್ ಅಂಶಗಳು ಹೊಂದದೇ ಇರುವಂತ ಧಾತುಗಳು, ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ. ಏನಂತ ಕರೀತಾರ? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಕನ್ನಡದಲ್ಲಿ ಏನ್ ಕರೀತಾರಪ್ಪ ಅಂದ್ರೆ ನೀರುಗವ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನ್ ಕರೀತಾರೆ? ನೀರುಗವ ರಸಾಯನಶಾಸ್ತ್ರ. ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಅಕಾರ್ಬನಿಕ್ ರಸಾಯನಶಾಸ್ತ್ರ ಅಂತ ಕರೀತಾರೆ. ಏನ್ ಕರೀತಾರ? ಅರಸಾಯನಿಕ. ಇದೇನಪ್ಪ ಅಂದ್ರೆ ಇಂಗಾಲದಲ್ಲಿ 7 ಪ್ರಕಾರ ವಿಂಗಡಣೆ ಮಾಡ್ತಾರೆ. ಎಷ್ಟ್ರಿ? 7 ಪ್ರಕಾರ. ಒಂದು ಸ್ಫಟಿಕ, ಇನ್ನೊಂದು ಇಂಗಾಲದಲ್ಲಿ ಎಷ್ಟು ಪ್ರಕಾರ ವಿಂಗಡಣೆ ಮಾಡ್ತಾರೆ? 7 ಪ್ರಕಾರ. ಒಂದು ಯಾವುದು? ಸ್ಫಟಿಕ. ಇನ್ನೊಂದೇನಪ್ಪ ಅಂದ್ರೆ ಅಸ್ಫಟಿಕ. ಕೇಳಿ, ಸ್ಫಟಿಕದ ಬರುವಂತದ್ದು ಯಾವು ಹೇಳಿ? ಲಕ್ಷ್ಮಣರು ಯಾವ್ದು ಬಂದಪ್ಪ? ಮನೆಯದು ವಜ್ರ ಕೇಳಿರ ಇಲ್ಲ? ಹೌದಾ ಇಲ್ಲ? ವಜ್ರ ನೋಡ್ರಿ ಏನ್ ಕೇಳಿರ? ಕೇಳಿಲ್ಲ. ಈ ವಜ್ರದ ಆವಿಷ್ಕಾರ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಮೊಯಿಸಾನ್ ಅಂತ. ಯಾರಪ್ಪ ಅಂದ್ರೆ ಮೊಯಿಸಾನ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರೆ ವಜ್ರನ ಆವಿಷ್ಕಾರ ಮಾಡ್ತಾರೆ. ಹೌದಾ? ವಜ್ರ ಎದ್ರಿಂದ ರೆಡಿ ಆಗ್ತದಪ್ಪ ಅಂದ್ರೆ ಶುದ್ಧ ಇಂಗಾಲ ಅದಲ್ಲ, ಆ ಶುದ್ಧ ಇಂಗಾಲಕ್ಕೆ ಎಷ್ಟು ಕೆಲ್ವಿನ್ ತಾಪ್ ಕೊಡ್ತಾರಪ್ಪ ಅಂದ್ರೆ 3773 ಕೆಲ್ವಿನ್ ತಾಪ್ ಕೊಡ್ತಾರ. ಆ ಕೆಲ್ವಿನ್ ತಾಪ್ ಕೊಟ್ರೆ ಏನ್ ಮಾಡ್ತದಪ್ಪ ಅಂದ್ರೆ ಶುದ್ಧ ಇಂಗಾಲದಿಂದ ಏನಾಗಿ ಪರಿವರ್ತನೆ ಆಗ್ತದಪ್ಪ ಅಂದ್ರೆ ಏನಾಗಿ ಪರಿವರ್ತನೆ ಆಗ್ತದ? ವಜ್ರ. ವಜ್ರದ ಯಾವ ರೂಪ ಅಂತ ಹೇಳಿ ಎಕ್ಸಾಮ್ ಕೇಳಿದಲ್ಲ ಆಲ್ರೆಡಿ. ಎದ್ರ ರೂಪ ಅಂತಂದ್ರೆ ಇಂಗಾಲದ ಬಹುರೂಪ. ಎದ್ರದ್ರೆ ಇಂಗಾಲ, ಶುದ್ಧ ಇಂಗಾಲ ತಗೋಣ. ಇಂಗಾಲಕ್ಕೆ ಒಂದು ಏಟ್ ತಾಪ್ ಕೊಡ್ಬೇಕಪ್ಪ ಅಂದ್ರೆ 3773 ಕೆಲ್ವಿನ್ ತಾಪ್ ಕೊಟ್ಟಾಗ ಏನ್ ಮಾಡ್ತದಪ್ಪ ಅಂದ್ರೆ ಇಂಗಾಲ ಇದ್ರೆ ಏನಾಗಿ ಪರಿವರ್ತನೆ ಆಗ್ತದಪ್ಪ ಅಂದ್ರೆ ವಜ್ರವಾಗಿ ಪರಿವರ್ತನೆ ಆಗ್ತದೆ. ಏನಾಗ್ತದೆ? ವಜ್ರವಾಗಿ. ವಜ್ರ ಭೂಮಿ ಮೇಲೆ ಅತ್ಯಂತ ಗಟ್ಟಿಯಾದ ವಸ್ತು. ಭೂಮಿ ಮೇಲೆ ಅತ್ಯಂತ ಗಟ್ಟಿಯಾದ ವಸ್ತು ಯಾವ್ದಂತ ಎಕ್ಸಾಮ್ ಕೇಳಿದಾರೆ. ಪಿಸಿ ಎಕ್ಸಾಮ್ ಕೇಳಿದಾರ, PSI ಎಕ್ಸಾಮ್ ಕೇಳಿದಾರ. ಅಷ್ಟು ಗಟ್ಟಿಯಾಗಿರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದರಲ್ಲಿ ಇರುವಂತ ಇಂಗಾಲ ಅಣುಗಳು ಏನಾಗಿರ್ತಾವಪ್ಪ ಅಂದ್ರೆ ಒತ್ತಟ್ಟಾಗಿ ಜೋಡಣೆ ಆಗಿರ್ತಾವ. ಇನ್ನೊಂದು ಏನಪ್ಪಾ ಅಂದ್ರೆ ಚತುರ್ಮುಖ ಆಕಾರದಲ್ಲಿ ಜೋಡಣೆ. ಚತುರ್ಮುಖ ಆಕಾರದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಜೋಡಣೆ ಆಗಿರ್ತದೆ. ಯಾವುದು? ವಜ್ರ. ವಜ್ರ ಏನಪ್ಪಾ ಅಂದ್ರೆ ಯಾವುದೇ ರೀತಿ ವಜ್ರಿಗೆ ಬಂದಿಲ್ಲ, ಆದ್ರೆ ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ನಾವು ಏನ್ ಮಾಡೋದು? ಕಲರ್ ಕೊಡಬಹುದು. ಅವುಗಳು ಯಾವ ಇರಬಹುದು? ಗ್ರೀನ್, ರೆಡ್, ಕೇಳಿಲ್ಲ? ಜಿಆರ್ಪಿ ತುರ್ಕಿ ಇಲ್ಲ? ಜಿಆರ್ಪಿ ತುರ್ಕಿ ಇಲ್ಲ? ಇವೇನಪ್ಪ ಅಂದ್ರೆ ಪ್ಲಾಸ್ಟಿಕ್ ಬಣ್ಣಗಳು. ಬಣ್ಣಗಳಲ್ಲಿ ಎಷ್ಟಿವಪ್ಪ ಅಂದ್ರೆ 7 ಬಣ್ಣ ಎಷ್ಟು? ಹೌದಾ? ನಮ್ಮ ಕಾಮನ ಬಿಲ್ ನೋಡಿಲ್ಲ? ಕಾಮನ ಬಿಲ್ ಎಷ್ಟು ಬಣ್ಣಗಳು ಕಂಡು ಬರ್ತಾವ? 7 ಬಣ್ಣ. ಈ ಬಣ್ಣಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? 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 ಸರ್ ಐಸಾಕ್ ನ್ಯೂಟನ್. ಬೆಳಕನ್ನು ಆವಿಷ್ಕಾರ ಮಾಡಿದವರು ಯಾರು? ಯಾರು? ಹಾಗಾದ್ರೆ ಬೆಳಕು ಎದ್ರ ಮೂಲಕ ಚಲಿಸ್ತದೆ ಹೇಳ್ತಾನೆ ಸರ್ ಐಸಾಕ್ ನ್ಯೂಟನ್. ಯಾವ್ದೇ ಗಣಗಳ ಮೂಲಕ ಚಲಿಸ್ತದೆ ಹೇಳ್ತಾನೆ. ಸೂರ್ಯನಲ್ಲ, ಆ ಸೂರ್ಯನಿಂದ ಬರುವಂತ ಬೆಳಕಲ್ಲ, ಆ ಬೆಳಕೇನಪ್ಪ ಅಂದ್ರೆ ಕಣಗಳ ಮೂಲಕ ಏನಂದ್ರೆ ಚಲಿಸ್ತದೆ ಹೇಳಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಸರ್ ಐಸಾಕ್ ನ್ಯೂಟನ್. ಈ ಸರ್ ಐಸಾಕ್ ನ್ಯೂಟನ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅಸ್ತ್ರಗ ಇರ್ತದೆ. ಕೇಳಿರೋ ಇಲ್ಲ? ಅಸ್ತ್ರಗ. ಈ ಅಸ್ತ್ರಗದ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳಕಿನ ಕಿರಣಗಳು ಹಾಯಿಸ್ತಾನ. ಹಾಯಿಸಿದಾಗ ಏನಪ್ಪ ಅಂದ್ರೆ 2 ಕಿರಣಗಳು ಏನಪ್ಪ ಅಂದ್ರೆ ಚಲಿಸ್ತಾರ. ಆದ್ರೆ ಆಧಾರ ಏನಪ್ಪ ಅಂದ್ರೆ ಬೆಳಕನ್ನು ಆವಿಷ್ಕಾರ ಮಾಡಿದವರು ಏನಪ್ಪ ಅಂದ್ರೆ ಸರ್ ಐಸಾಕ್
VIP Y G O R N ಹೌದಾ VIP C Y O R ಇದೇನಪ್ಪ ಅಂದ್ರೆ ಇದರ ಸೂತ್ರ ಏಳು ಬಣ್ಣಗಳು ಹೌದಾ ಈ ಏಳು ಬಣ್ಣ ಆವಿಷ್ಕಾರ ಮಾಡಿದ ಯಾರಪ್ಪ ಅಂದ್ರೆ ಸರ್ ಐಸಕ್ ನಾವು ಫಿಸಿಕ್ಸ್ ಬಂದಾಗ ಹೇಳ್ತಾರೆ ಅದನ್ನ ತಿಳ್ಕೊಳ್ಳೋಬೇಡ್ರಿ ನಾನು ನೋಡ್ರಿ ಹೌದಾ ಇದೇನಪ್ಪ ಅಂದ್ರೆ ವಜ್ರ ಏನಪ್ಪ ಅಂದ್ರೆ ಯಾವುದೇ ರೀತಿ ಇರುತ್ತೇನಪ್ಪ ಅಂದ್ರೆ ಬಣ್ಣವಿಲ್ಲ ಯಾಕಂದ್ರೆ ಶುದ್ಧ ಇಂಗಾಲಕ್ಕೆ ಬಣ್ಣಿಲ್ಲ ಅದನ್ನ ಹೇಳ್ತೀನಿ ಶುದ್ಧ ಇಂಗಾಲಕ್ಕೆ ಶುದ್ಧ ಇಂಗಾಲ ಬಣ್ಣಿಲ್ಲ ಆದ್ರೆ ಆರ್ಟಿಫಿಷಿಯಲ್ ಆಗಿ ನಾವು ಬೇಕಾದ ಕಲರ್ ಅನ್ನು ಕೊಡಬಹುದು ಯಾವ್ದಕ್ಕ ವಜ್ರದಾಗ ಏನಪ್ಪ ಅಂದ್ರೆ ಉಷ್ಣನೂ ಹರಿಯುವುದಿಲ್ಲ ಮತ್ತು ವಿದ್ಯುತ್ತಿನೂ ಹರಿಲ್ಲ ಹೌದಾ ಇದೊಂದು ಏನಪ್ಪ ಅಂದ್ರೆ ಅಲೋಹ ಯಾವುದೇ ಅಲೋಹ ಉಷ್ಣನೂ ಹರಿಯುವುದಿಲ್ಲ ಅದ್ರೊಳಗೆ ಇನ್ನೊಂದು ಏನಪ್ಪ ಅಂದ್ರೆ ಏನಿಲ್ಲ ವಿದ್ಯುತ್ ಹಾಗಾದ್ರೆ ವಜ್ರ ಹೊಳಿತದ ಹೊಡೆಯಿಲ್ಲ ಹೊಳಿತನವರು ಎಷ್ಟು ಮಂದಿ ಇದಕ್ಕೆ ಇದ್ರು ಹೊಡೆಯಲ್ಲ ಎಷ್ಟು ಮಂದಿ ಇದ್ರು ರೈಸ್ ಯುವರ್ ಹ್ಯಾಂಡ್ಸ್ ಬಾಯ್ಸ್ ಅಂದ್ರೆ ಹೊಡಿತಿದ್ರು ಹೊಡೆಯಲ್ಲ ಹಾಗಾದ್ರೆ ಯಾಕೆ ಹೊಡೆಯಲ್ಲ ರೀಸನ್ ಕೊಡ್ಬೋದಾ ಯಾರು ಹೇಳ್ರಿ ನಿಮ್ ಕಡೆ ಎಲ್ಲರೂ ಹೊಡಿತದ ಹೊಡೆಯಲ್ಲ ವಜ್ರ ಎಂದು ಹೊಡೆಯಲ್ಲ ಕರೆ ಹೇಳ್ತೀವಿ ವಜ್ರ ಹೊಡೆಯುತ್ತಿಲ್ಲ ಅದ್ರ ಮೇಲೆ ಏನಾದ್ರೂ ಸಂಪೂರ್ಣ ಏನಪ್ಪಾ ಅಂದ್ರೆ ಒಂದು ಬೆಳಕಿನ ಕಿರಣಗಳು ಬಿದ್ರೆ ಅದ್ರಲ್ಲಿ ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗಿ ಏನ್ ಮಾಡ್ತದಪ್ಪ ಅಂದ್ರೆ ಆಳೆ ವಜ್ರ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದ ವಜ್ರ ಹೊಳಿತದ ಕ್ವಶನ್ ಕೇಳಿದ್ರೆ ಹೊಳೆಯಲ್ಲ ಹಾಕ್ರಿ ಅದ್ರ ಮೇಲೆ ಏನಾದ್ರೂ ಒಂದು ಬೆಳಕಿನ ಕಿರಣಗಳು ಬಿದ್ದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತದ ಅದ್ರೊಳಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಆಗಿ ಆಳೆ ವಜ್ರ ಹೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತದ ಹೌದಾ ಎಸ್ ಅರ್ ನೋ ಹೊಳೆಯೋದು ಏನಪ್ಪ ಅಂದ್ರೆ ಸ್ಟಾರ್ಗಳು ಅಷ್ಟೇ ನಕ್ಷತ್ರಗಳು ಮಾತುಗಳು ಇದಾವ ಇನ್ನೊಂದೇನಪ್ಪ ಅಂದ್ರೆ ಈ ಇದ್ರ ಬರ್ತದ ನೋಡ್ರಿಲ್ಲ ಆ ಹುಳ ಬರ್ತಾವಲ್ಲ ನೈಟ್ ಮಿಂಚುಳ ಎರಡು ವಸ್ತುಗಳು ಮಾತುಗಳಿದ್ದು ಒಂದು ನಕ್ಷತ್ರಗಳು ಇನ್ನೊಂದೇನಪ್ಪ ಅಂದ್ರ ಇನ್ನೊಂದು ಮಿಂಚುಳ ಹಾಗಾದ್ರೆ ಸೂರ್ಯ ನಕ್ಷತ್ರ ಏನು ಯಾರು ಗುಡ್ ಸೂರ್ಯ ಅನ್ನೋದು ಒಂದು ನಕ್ಷತ್ರ ಹೌದಾ ನೆಕ್ಸ್ಟ್ ಏನಪ್ಪ ಅಂದ್ರ ಈ ವಜ್ರ ಅತಿ ಹೆಚ್ಚು ವಜ್ರ ಉತ್ಪಾದನೆ ಆಗುವುದಿಲ್ಲಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದ ದಿಕ್ಕಲ್ಲಿ ಅದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಅದರ ಸಲುವಾಗಿ ಏನ್ ಕರೀತಾರಪ್ಪ ಅಂದ್ರೆ ವಜ್ರದ ನಾಡು ಅಂತ ಕರೀತಾರೆ ಏನ್ ಕರೀತಾರೆ ವಜ್ರ ಹಾಗಾದ್ರೆ ಅತಿ ಹೆಚ್ಚು ವಜ್ರ ನಮ್ಮ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಉತ್ಪಾದನೆ ಆಗ್ತದೆ ಯಾವ್ದ್ರೆ ಮಧ್ಯಪ್ರದೇಶ ಯಾವುದು ವಜ್ರದ ಗಣಿ ಯಾವುದು ಹಾಗಾದರೆ ಇನ್ನೊಂದು ಕ್ವಶನ್ ಭಾರತ ದೇಶದ ಪ್ರಥಮ ವಜ್ರದ ಗಣಿ ಯಾವುದು ಯಾವ್ದ್ರೆ ಗೋಲ್ಕೊಂಡ ಕಣಿವೆ ಹೌದಾ ಭಾರತ ದೇಶದ ಪ್ರಥಮ ವಜ್ರದ ಗಣಿ ಯಾವ್ದಪ್ಪ ಅಂದ್ರೆ ಗೋಲ್ಕೊಂಡ ಎಲ್ಲಿ ಬರ್ತದಪ್ಪ ಅಂದ್ರೆ ಆಂಧ್ರ ಪ್ರದೇಶದ ಬರ್ತದೆ ಹೇಳಿ ಆಂಧ್ರ ಪ್ರದೇಶ ನಮ್ಮ ಕೊಯ್ನೂರು ವಜ್ರ ನೋಡಿದಿಲ್ಲ ಆ ಕೊಯ್ನೂರು ವಜ್ರ ಸಿಕ್ಕುದು ಎಲ್ಲಪ್ಪ ಅಂದ್ರೆ ಇಲ್ಲೇ ಎಲ್ಲಪ್ಪ ಅಂದ್ರೆ ಗೋಲ್ಕೊಂಡ ಕಣಿವೆ ಹಾಗಾದ್ರೆ ಇದು ವಜ್ರ ಎಲ್ಲಿ ಬಳಕೆ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಎಕ್ಸಾಮ್ ಕೇಳಿದ್ರೆ ಹೌದಾ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ವಜ್ರ ಒಂದೇದು ಏನಪ್ಪ ಅಂದ್ರೆ ಗಟ್ಟಿಯಾದ ವಸ್ತುಗಳನ್ನು ಕೊರೆಯಲು ಏನ್ ಮಾಡ್ತಾವಪ್ಪ ಅಂದ್ರೆ ವಜ್ರನ ಯೂಸ್ ಮಾಡ್ತಾವ ಗಾಜನ್ನು ಕಟ್ ಮಾಡ್ಲಿಕ್ಕೂ ವಜ್ರ ಯೂಸ್ ಮಾಡ್ತಾವ ಇನ್ನೇನಪ್ಪ ಅಂದ್ರೆ ವಜ್ರದಿಂದ ಕೊರಲಿಕ್ಕೂ ಯೂಸ್ ಮಾಡ್ತಾವ ಮತ್ತೇನಪ್ಪ ಅಂದ್ರೆ ಮಹಿಳೆಯರು ಇದಾವಲ್ಲ ಆಭರಣಗಳು ಆ ಆಭರಣಗಳ ಸೌಂದರ್ಯ ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ವಜ್ರ ಫಾರ್ ಎಕ್ಸಾಂಪಲ್ ರಿಂಗ್ ಗೊತ್ತಿಲ್ಲ ರಿಂಗ್ ಹಾಕೋದಿರಲಿಲ್ಲ ನಕ್ನೆಸ್ ರಿಂಗ್ ಹಾಕೋಲ್ಲ ಅಲ್ಲಿ ಇಷ್ಟೇ ವಜ್ರದ ಹರಳತೆ ಇರ್ತದ ಹೌದಾ ಅಂದ್ರೆ ಸೌಂದರ್ಯ ಆಭರಣಗಳು ಇರ್ತವಲ್ಲ ಆ ಆಭರಣಗಳ ಸೌಂದರ್ಯ ಹೆಚ್ಚು ಮಾಡ್ಲಿಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ವಜ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಯೂಸ್ ಮಾಡ್ತಾರೆ ಏನ್ ಮಾಡ್ತಾರೆ ವಜ್ರ ಇನ್ನು ಬೋರ್ವೆಲ್ ನೋಡ್ರಿಲ್ಲ ಬೋರ್ವೆಲ್ ಆ ಬೋರ್ವೆಲ್ ಬೋರ್ ಹೊಡಿತಿರ್ತಾರೆ ನೋಡು ಅಲ್ಲಿ ಏನಿರ್ತದಪ್ಪ ಅಂದ್ರೆ ವಜ್ರ ಯೂಸ್ ಮಾಡ್ತಾರೆ ಇದೇನಪ್ಪ ಅಂದ್ರೆ ಭೂಮಿ ಮೇಲೆ ಅತ್ಯಂತ ಗಟ್ಟಿಯಾದ ವಸ್ತು ಯಾವ್ದಪ್ಪ ಅಂದ್ರೆ ವಜ್ರ ಎರಡನೇದು ಯಾವ್ದಪ್ಪ ಅಂದ್ರೆ ಕಾರ್ಬೋರೇಡಿಯಂ ಏನು ಕಾರ್ಬೋರೇಡಿಯಂ ಅದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರೆ ಸಿಲಿಕಾನ್ ಕಾರ್ಬೈಡ್ ಅಂತ ಕರೀತಾರೆ ಸಿಲಿಕಾನ್ ಕಾರ್ಬೈಡ್ ಯಾಕೆ ಕರೀತಾರಪ್ಪ ಅಂದ್ರೆ ಸಿಲಿಕಾನ್ ಮತ್ತು ಕಾರ್ಬನ್ ಇಂದ ತಯಾರು ಮಾಡೋದಕ್ಕೆ ಅದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಸಿಲಿಕಾನ್ ಕಾರ್ಬೈಡ್ ಅಂತ ಕರೀತಾರೆ ನೆಕ್ಸ್ಟ್ ಬರೋದು ಯಾವುದು ಸ್ಫಟಿಕದೊಳಗೆ ಬರೋದು ಯಾವುದು ಯಾವ್ದ್ರ ವಜ್ರದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಎನಿಥಿಂಗ್ ಡೌಟ್ಸ್ ನೋ ಡೌಟ್ಸ್ ಹೇಳ್ರ ಯಾವ ಹೇಳೋ ಡೌಟ್ಸ್ ವಜ್ರದ ಬಗ್ಗೆ ಇಲ್ಲ ಬಿಡ್ರಿ ನೆಕ್ಸ್ಟ್ ಸ್ಫಟಿಕದೊಳಗೆ ಬರೋದು ಯಾವ್ರಿ ಹೇಳ್ರಿ ಯಾವುದು ಗುಡ್ ಯಾವ್ದ್ರಿ ಗ್ರಾಫೈಟ್ ಯಾವುದು ಗ್ರಾಫೈಟ್ ಈ ಗ್ರಾಫೈಟ್ ಅನ್ನು ಆವಿಷ್ಕಾರ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಬೋಯೆಮ್ ಅಂತ ಹೇಳಿ ಬರ್ತಾನೆ ಯಾರಿ ಬೋಯೆಮ್ ಈ ಗ್ರಾಫೈಟ್ ಬಗ್ಗೆ ಪ್ರಥಮವಾಗಿ ಹೇಳಿದವರು ಯಾರಪ್ಪ ಅಂದ್ರೆ ಎಜಿ ವಾರ್ನರ್ ಅಂತ ಬರ್ತಾನೆ ಎಜಿ ವಾರ್ನರ್ ಅಂತ ಹೇಳಿ ಯಾರಿ ವಾರ್ನರ್ ಈ ಗ್ರಾಫೈಟ್ ಕಂಡುಹಿಡಿದ ವಿಜ್ಞಾನಿ ಯಾರು ಬೋಯೆಮ್ ಈ ಗ್ರಾಫೈಟ್ ಬಗ್ಗೆ ಹೇಳಿದ ವ್ಯಕ್ತಿ ಯಾರಪ್ಪ ಎಜಿ ವಾರ್ನರ್ ಹಾಗಾದ್ರೆ ಈ ಗ್ರಾಫೈಟ್ ತಯಾರು ಮಾಡಬೇಕಾದ ಬೇಕಾಗಿರುವಂತ ಕಚ್ಚಾ ವಸ್ತುಗಳು ಯಾವುದು ಕೇಳಿದ್ರು ರಾ ಮಟೀರಿಯಲ್ಸ್ ಬೇಕು ಇಲ್ಲ ಈ ಬಟ್ಟೆ ತಯಾರಾಗಬೇಕಾದ್ರೆ ಕಾಟನ್ ಬೇಕು ಹೆಸರು ಸಕ್ಕರೆ ತಯಾರಾಗಬೇಕಾದ್ರೆ ಶುಗರ್ ಕೇನ್ ಬೇಕು ಶುಗರ್ ಕೇನ್ ಅಂದ್ರೆ ಕಬ್ಬ ಹೌದಾ ರಾ ಮಟೀರಿಯಲ್ಸ್ ಬೇಕಲ್ಲ ಅದೇ ರೀತಿ ಏನಪ್ಪಾ ಅಂದ್ರೆ ಗ್ರಾಫೈಟ್ ತಯಾರಾಗಬೇಕಾದ್ರೆ ಬೇಕಾಗಿರುವಂತ ಕಚ್ಚಾ ವಸ್ತುಗಳು ರಾ ಮಟೀರಿಯಲ್ಸ್ ಅಂತ ಕರೀತಾರೆ ಯಾಕೆ ಕರೀತಾರೆ ರಾ ಮಟೀರಿಯಲ್ಸ್ ಅವು ಯಾವಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ಹೇಳ್ರೋ ಗೊತ್ತಿದ್ರ ಸಿಮೆಂಟ್
Lisa, good. ಏನಪ್ಪ ಅಂದ್ರೆ ಮರಳು ಕೋಕ ಮತ್ತು ಬೆರಿಕ್ ಆಕ್ಸೈಡ್ ಇವು ಏನಪ್ಪ ಅಂದ್ರೆ ಮೂರು ಬೇಕು ಹೌದಾ ಗ್ರಾಫೈಟ್ ಅನ್ನಲ್ಲ ಈ ಗ್ರಾಫೈಟ್ ರೆಡಿ ಆಗಬೇಕಾದ್ರೆ ಏನ್ ಬೇಕು ಒಂದು ಮರಳು ಬೇಕು ಇನ್ನೊಂದೇನು ಕೋಕ್ ಬೇಕು ಇನ್ನೊಂದೇನಪ್ಪ ಅಂದ್ರೆ ಬೆರಿಕ್ ಆಕ್ಸೈಡ್ ಈ ಮೂರು ಏನಪ್ಪ ಅಂದ್ರೆ ಕಚ್ಚಾ ವಸ್ತುಗಳನ್ನ ಹಿಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಕುಲುಮೆಗೆ ಸಾಗಿಸ್ತಾರ ಆ ಕುಲುಮೆಗೆ ಸಾಗಿಸಿ ಎಷ್ಟು ಹಾಕ್ಬಿಡ್ತಾರಪ್ಪ ಅಂದ್ರೆ 3773 ಕೆಲ್ವಿನ್ ಹಾಕ್ಬಿಡ್ತದ ಕೆಲ್ವಿನ್ ಹಾಕ್ಬಿಟ್ಟಾಗ ಏನಾಗ್ತದಪ್ಪ ಅಂದ್ರೆ ಗ್ರಾಫೈಟ್ ಆಗಿ ಪರಿವರ್ತನೆ ಆಗ್ತದೆ ಇಂಗಾಲ ಇದು ಇಂಗಾಲ ಹ್ಯಾಂಗ ಪರಿವರ್ತನೆ ಆಯ್ತು ನೋಡು ಅದೇ ರೀತಿ ಏನಪ್ಪಾ ಅಂದ್ರೆ ಗ್ರಾಫೈಟ್ ಆಗಿ ಪರಿವರ್ತನೆ ಶುದ್ಧ ಇಂಗಾಲ ನಾವು ಇಟ್ಬಿಟ್ಟು ಹಾಕ್ಬಿಟ್ಟು ಎಷ್ಟಪ್ಪ ಅಂದ್ರೆ 3773 ಕೆಲ್ವಿನ್ ಹಾಕ್ಬಿಟ್ಟು ಒಟ್ಟಾರೆ ಶುದ್ಧ ಇಂಗಾಲ ಏನಾಯ್ತಪ್ಪ ಅಂದ್ರೆ ವಜ್ರವಾಗಿ ಪರಿವರ್ತನೆ ಆಯ್ತು ಅದೇ ರೀತಿ ಕಚ್ಚಾ ವಸ್ತುಗಳು ಮರಳು ಕೋಕ ಬೆರಿಕ್ ಆಕ್ಸೈಡ್ ಇವು ಮೂರು ಏನು ಕೂಡಿಸ್ತಾರಪ್ಪ ಅಂದ್ರೆ ಕೂಡಿಸಿ ಏನ್ ಮಾಡ್ತಾರೆ ಕುಲುಮೆಗೆ ಸಾಗಿಸಿ 3773 ಕೆಲ್ವಿನ್ ಹಾಕ್ಬಿಟ್ಟಾಗ ಏನಾಗ್ತದಪ್ಪ ಅಂದ್ರೆ ಗ್ರಾಫೈಟ್ ಆಗಿ ಪರಿವರ್ತನೆ ಆಗ್ತದೆ ಏನಾಗಿ ಪರಿವರ್ತನೆ ಆಗ್ತದೆ ಗ್ರಾಫೈಟ್ ಈ ಗ್ರಾಫೈಟ್ ಯಾವ ರೀತಿ ಇರ್ತದಪ್ಪ ಅಂದ್ರೆ ಪದರವಾಗಿ ಇರ್ತದೆ ಏನೋ ಪದರ ನೋಡ್ರಿಲ್ಲ ಪದರ ಇರ್ತದೆ ನೋಡ್ರಿ ಆ ಪದರವಾಗಿ ಇರ್ತದೆ ಇನ್ನೊಂದೇನಪ್ಪ ಅಂದ್ರೆ ಗ್ರಾಫೈಟ್ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ಏನಪ್ಪ ಅಂದ್ರೆ ಬರೆಯುವುದು ಅಂತ ಅರ್ಥ ಗ್ರೀಕ್ ಭಾಷೆಯಲ್ಲಿ ಏನಪ್ಪ ಅಂದ್ರೆ ಬರೆಯುವುದು ಅಂತ ಈ ಗ್ರಾಫೈಟ್ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರೆ ಸಿಸ್ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಸಿಸ್ಪೆನ್ಸಿಲ್ ಅದಲ್ಲ ಎಕ್ಸಾಮ್ ದಾಗ ಕೇಳಿದ್ರು ಸಿಸ್ಪೆನ್ಸಿಲ್ ಅಲ್ಲಿ ಏನ್ ಬಳಸ್ತಾರೆ ಅಂದ್ರೆ ಇಂಗಾಲ ಗ್ರಾಫೈಟ್ ಇನ್ನೊಂದೇನಪ್ಪ ಅಂದ್ರೆ ಹಸು ಅಂಡ್ ಸೋಪ್ ಕೊಟ್ಟಿರೋ ಅಲ್ಲಿ ಏನಪ್ಪ ಅಂದ್ರೆ ನೀವು ಆನ್ಸರ್ ಏನ್ ಹಾಕ್ಬೇಕಪ್ಪ ಅಂದ್ರೆ ಗ್ರಾಫೈಟ್ ನೀವು ಸಿಸ್ಪೆನ್ಸಿಲ್ ಅದಲ್ರೋ ಅದೆಲ್ಲ ಸಿಸ್ಪೆನ್ಸಿಲ್ ಯೂಸ್ ಮಾಡ್ತಿರಲ್ಲ ಅಲ್ಲಿ ಏನ್ ಬಳಕೆ ಆಗ್ತದಪ್ಪ ಅಂದ್ರೆ ಗ್ರಾಫೈಟ್ ಎಕ್ಸಾಮ್ ಕೇಳಿದಂತ ಕ್ವಶನ್ ಸಿಸ್ಪೆನ್ಸಿಲ್ ಅಲ್ಲಿ ಏನ್ ಬಳಸ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬಹಳ ಮಂದಿ ಏನಾಗ್ತಾರಪ್ಪ ಅಂದ್ರೆ ಇಂಗಾಲ ಹಾಕ್ತಾರ ಇಂಗಾಲ ಅಂದ್ರೆ ಕರಗಿರ್ತದೆ ತಿಳ್ಕೊಂಡು ಇಂಗಾಲ ಹಾಕಿರ್ತೀರಿ ಹಾಕಿರೋ ಹಾಕಿಲ್ಲ ಹಾಕಿರೋ ಇಲ್ಲ 3 ನೋಡ್ರಿ 3 ನೋಡಲ್ಲ 6 ನೋಡಲ್ಲ ಹೌದಾ ಹೌದಾ ಫ್ರೀಡ್ ಹೆಂಗಿರ್ತಪ್ಪ ಅಂದ್ರೆ ಇಂಟ್ರಾಕ್ಷನ್ ಇರ್ಬೇಕು ನಾನೇನ್ ಹೇಳ್ತೀನಿ ನೀವು ಅನ್ಸ್ಬೇಕು ನೀವು ಹೀಗೆ ಕೂತಿರೋದ್ರೆ ನಾನು ಹಂಗೆ ಹೋಗ್ತಾ ಇರ್ತೀನಿ ಹೌದಾ ಹೌದಾ ಗ್ರಾಫೈಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಸಿಸ್ಟೆನ್ಸಿಲ್ ಅಲ್ಲಿ ಏನ್ ಮಾಡ್ತಾರೆ ಗ್ರಾಫೈಟ್ ಇನ್ನು ವಿದ್ಯುತ್ ಕ್ಷೇತ್ರದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬಳಸ್ತಾರೆ ಫಾರ್ ಎಕ್ಸಾಂಪಲ್ ಈ ಬ್ಯಾಟರಿ ಸೆಲ್ ಇದಾವೆ ಬ್ಯಾಟರಿ ಸೆಲ್ ಈ ಬ್ಯಾಟರಿ ಸೆಲ್ ಮಧ್ಯೆ ಏನಿರ್ತದಪ್ಪ ರಾಡ್ ಇರ್ತದೆ ನೋಡು ಆ ರಾಡ್ ಏನಿರ್ತದಪ್ಪ ಅಂದ್ರೆ ಗ್ರಾಫೈಟ್ ಇರ್ತದೆ ಇನ್ನೊಂದೇನಪ್ಪ ಅಂದ್ರೆ ಗ್ರಾಫೈಟ್ ಅನ್ನೋದು ಲೋವಲ್ಲ ಎಕ್ಸಾಮ್ ಕೇಳಿದ್ದಾರೆ ಗ್ರಾಫೈಟ್ ಅನ್ನೋದು ಅಲೋವ ಆದ್ರೂ ಏನ್ ಮಾಡ್ತದಪ್ಪ ಅಂದ್ರೆ ತನ್ನ ಮೂಲಕ ಏನ್ ಮಾಡ್ತದೆ ವಿದ್ಯುತ್ ಹೊರಲಿಕ್ಕೆ ಬಿಡ್ತದೆ ಉಷ್ಣನು ಹೊರಲಿಕ್ಕೆ ಬಿಡ್ತದೆ ಬೆಸ್ಟ್ ಎಕ್ಸಾಂಪಲ್ ಬ್ಯಾಟರಿ ಸೆಲ್ ಹೌದಾ ಕೆಲವೊಂದು ಏನಪ್ಪ ಅಂದ್ರೆ ಸೈನ್ಸ್ ಏನಪ್ಪ ಅಂದ್ರೆ ಬೇರೆದಂತ ಕ್ವಶನ್ಸ್ ಗಳಿರ್ತಾವ ಗ್ರಾಫೈಟ್ ಅನ್ನೋದು ಲೋವಲ್ಲ ಆದ್ರೆ ಹೇಳ್ತೀನಿ ಕೇಳಿ ಗ್ರಾಫೈಟ್ ಅನ್ನೋದು ಏನು ಅಲೋವ ಆದ್ರೆ ಅದು ತನ್ನ ಮೂಲಕ ಏನ್ ಮಾಡ್ತದಪ್ಪ ಅಂದ್ರೆ ವಿದ್ಯುತ್ ಹರಲಿಕ್ಕೆ ಬಿಡ್ತದೆ ಅದು ಏನ್ ಬಳಸ್ತಾರಪ್ಪ ಅಂದ್ರೆ ಬ್ಯಾಟರಿ ಸೆಲ್ಗಳಲ್ಲಿ ಬಳಸ್ತಾರೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಐಲ್ ನೋಡ್ರಿಲ್ಲ ಐಲ್ ಗಾಡಿ ಹಾಕ್ತಿರಲ್ಲ ಐಲ್ ಆ ಐಲ್ ತಯಾರಿಕೆಯನ್ನು ಗ್ರಾಫೈಟ್ ಬಳಸ್ತಾರ ಮತ್ತೆ ಗ್ರೀಸ್ ಹಚ್ತೀರಿ ನೋಡು ಗ್ರೀಸ್ ಆ ಗ್ರೀಸ್ ತಯಾರಿಕೆಯನ್ನು ಏನ್ ಬಳಸ್ತಾರಪ್ಪ ಅಂದ್ರೆ ಗ್ರಾಫೈಟ್ ಇನ್ನು ಗ್ರಾಫೈಟ್ ಬಗ್ಗೆ ಇನ್ನೊಂದು ಏನ್ ಬಳಸ್ತಾರಪ್ಪ ಅಂದ್ರೆ ಅಣುವಿದ್ಯುತ್ ಸ್ಥಾವರವಲ್ಲ ಆ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಏನ್ ಬಳಸ್ತಾರಪ್ಪ ಅಂದ್ರೆ ಮಂದಕರಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬಳಸ್ತಾರೆ ಏನ್ ಬಳಸ್ತಾರೆ ಗ್ರಾಫೈಟ್ ಇನ್ನೊಂದೇನಪ್ಪ ಅಂದ್ರೆ ಈ ಅಣುವಿದ್ಯುತ್ ಸ್ಥಾವರವಲ್ಲ ಆ ಅಣುವಿದ್ಯುತ್ ಸ್ಥಾವರದಲ್ಲಿ ಶಕ್ತಿ ಬಿಡುಗಡೆಗೆ ಕಾರಣ ಏನಪ್ಪ ಅಂದ್ರೆ ನ್ಯೂಟ್ರಾನ್ ಏನ್ರಿ ನ್ಯೂಟ್ರಾನ್ ಕೇಳಿದ್ರ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಆ ನ್ಯೂಟ್ರಾನ್ ಏನು ವಿದ್ಯುತ್ ರೂಪ ಅಂತ ಪರಿವರ್ತನೆ ಮಾಡಲು ಏನ್ ಬಳಸ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬಳಸ್ತಾರೆ ಏನು ಗ್ರಾಫೈಟ್ ಬಳಸ್ತಾರೆ ಎಕ್ಸಾಮ್ ಕೇಳಿದ್ರು ಎಫ್ಡಿ ಎಕ್ಸಾಮ್ ಏನ್ ಕೇಳಿದಾರಪ್ಪ ಅಂದ್ರೆ ಅಣು ವಿದ್ಯುತ್ ಸ್ಥಾವರದಲ್ಲಿ ಏನು ಉತ್ಪಾದನೆ ಆಗುತ್ತಲ್ಲ ನ್ಯೂಟ್ರಾನ್ ಇದ್ದದ್ದು ಏನಪ್ಪ ಅಂದ್ರೆ ಥರ್ಮಲ್ ಎಲೆಕ್ಟ್ರಿಕ್ ಆಗಿ ಬದಲಾವಣೆ ಆಗಲಿಕ್ಕೆ ಏನ್ ಬಳಸ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬಳಸ್ತಾರೆ ಏನ್ ಬಳಸ್ತಾರೆ ಗ್ರಾಫೈಟ್ ಅಣು ವಿದ್ಯುತ್ ಸ್ಥಾವರ ಕೇಳಿದ್ರು ಇಲ್ಲ ಎಷ್ಟು ನಮ್ಮಲ್ಲಿ ಎಷ್ಟು 7 ಎಷ್ಟು ಎಷ್ಟು 6 7 ಎಷ್ಟು ಭಾರತ ದೇಶದ ಪ್ರಧಾನ ಸ್ಥಾವರ ಯಾವುದು ಪ್ರಾರಂಭ ರೇಟ್ ಬರ್ತದೆ ಎಷ್ಟು ಈಗ 19 ಯಾರ ಸಿಯೋದು ಬಂದು ಎಲ್ಲಿ ಕ್ವಶನ್ಸ್ ಎಕ್ಸಾಮ್ ಬಂದಿತ್ತು ಹೌದಾ ಎರಡನೇ ಯಾವುದು ಗೊತ್ತರ ಯಾವ್ದು ಈಗ ನಮ್ಮ ಕರ್ನಾಟಕದ ಯಾವುದು ಈಗ ಎಷ್ಟರಲ್ಲಿ 2000 ಯಾವ ನಿಧಿಯಲ್ಲಿ ಮೇಲೆ ಅದು ಎಡಕೋಬಾರಕ ಈ ಕ್ವಶನ್ಸ್ ಆಲ್ರೆಡಿ ಎಕ್ಸಾಮ್ ನಮ್ಮ ಕರ್ನಾಟಕದ ಅಂದ್ರೆ ಹೇಳ್ತೀವಿ ಅದೇ ರೀತಿ ಏನಪ್ಪ ಅಂದ್ರೆ ದೇಶದ ಯಾವುದೇ ಕೇಳೋದು ಕೇಳಿಸ್ತಾರೆ ಹೌದಾ ನೋಡ್ಬೇಡಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದು ನಿಮ್ ಚಾಪ್ಟರ್ ಬಂದಾಗ ಅವ್ರು ಹೇಳ್ಕೊತಾರ ಇನ್ನು ಗ್ರಾಫೈಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಏನ್ ಬಳಸ್ತಾರೆ ಹೌದಾ ಆ ನ್ಯೂಟ್ರಾನ್ ಹೇಗಿರ್ತದ ಆ ನ್ಯೂಟ್ರಾನ್ ಹೇಳಿದ್ರೆ ಥರ್ಮಲ್ ನ್ಯೂಟ್ರಾನ್ ಆಗಿ ಪರಿವರ್ತಿಸಲು ಏನ್ ಬಳಸ್ತಾರಪ್ಪ ಅಂದ್ರೆ ಗ್ರಾಫೈಟ್ ಬಳಸ್ತಾರೆ ಏನ್ ಬಳಸ್ತಾರ ಗ್ರಾಫೈಟ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದೆ ನಿಮ್ಗೆ ಎನಿಥಿಂಗ್ ಡೌಟ್ಸ್ ಏನ್ ಬೇಕಾದ ಕ್ವಶನ್ಸ್ ಕೇಳ್ಬೋದು ಗ್ರಾಫೈಟ್ ಬಗ್ಗೆ
ಗ್ರಾಫೈಟ್ ಬಗ್ಗೆ ಕೇಳಿ, ವಜ್ರದ ಬಗ್ಗೆ ಕೇಳಿ, ನಾನು ಏನ್ ಲೆಸನ್ ಮಾಡಿರ್ತೀನಿ ಅದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೇಳಿ, ಆನ್ಸರ್ ಮಾಡ್ತೀನಿ, ಅದೇನು ಡೌಟ್ಸ್ ಇಲ್ಲ. ಹೌದಾ? ನೆಕ್ಸ್ಟ್ ಯಾವುದು? ಯಾವ್ದ್ರಿ? ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಿ, ಗ್ರಾಫಿನ್. ಯಾವ್ದ್ರಿ? ಗ್ರಾಫಿನ್ ಕೇಳಿರಲ್ಲ? ಈ ಗ್ರಾಫಿನ್ ಎದರಿಂದ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಫೈಟ್ ಇಂದ ತಯಾರು ಮಾಡ್ತಾರೆ. ಎದರಿಂದಪ್ಪ ಅಂದ್ರೆ ಈ ಗ್ರಾಫಿನ್ ಅದಲ್ಲ, ಈ ಗ್ರಾಫಿನ್ ಎದರಿಂದ ತಯಾರು ಮಾಡ್ತಾರಪ್ಪ ಅಂದ್ರೆ ಗ್ರಾಫೈಟ್. ಇದನ್ನು ಆವಿಷ್ಕಾರ ಮಾಡಿದವರು ಯಾರಪ್ಪ ಅಂದ್ರೆ ಜೇಮ್ಸ್ ಆಂಡ್ರೆ ಅಂತ ಬರ್ತಾರೆ. ಯಾರೇ? ಜೇಮ್ಸ್ ಆಂಡ್ರೆ ಅನ್ನೋ ವಿಜ್ಞಾನಿ ಏನ್ ಮಾಡ್ತಾನಪ್ಪ ಅಂದ್ರೆ ಗ್ರಾಫಿನ್ ಏನ್ ಮಾಡ್ತಾನೆ ಆವಿಷ್ಕಾರ ಮಾಡ್ತಾರೆ. ಇದು ಏನಪ್ಪ ಅಂದ್ರೆ ಪ್ರಯೋಗಶಾಲೆಯಲ್ಲಿ ಪ್ರಥಮವಾಗಿ ತಯಾರಿಸ್ತಾರೆ. ಯಾರು? ಜೇಮ್ಸ್ ಆಂಡ್ರೆ. ಏನಪ್ಪ ಅಂದ್ರೆ ಗ್ರಾಫೈಟ್ ಇಂದ ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಫಿನ್ ರೆಡಿ ಆಗ್ತದೆ. ಏನು? ಗ್ರಾಫೈಟ್. ಇದು ಏನ್ ಮಾಡ್ತದಪ್ಪ ಅಂದ್ರೆ ತನ್ನ ಮೂಲಕ ಏನ್ ಮಾಡ್ತದೆ ಸ್ವಲ್ಪ ಪ್ರಮಾಣದ ವಿದ್ಯುತ್ ಅಲ್ಲಿ ಬಿಡ್ತದೆ, ಇನ್ನೊಂದೇನಪ್ಪ ಅಂದ್ರೆ ಉಷ್ಣನು ಅಲ್ಲಿ ಬಿಡ್ತದೆ. ಅದರ ಸಲುವಾಗಿ ಇದಕ್ಕೆ ಏನು ಕರೀತಾರಪ್ಪ ಅಂದ್ರೆ ಲೋಹೀಯ ಕಾರ್ಬನ್ ಅಂತ ಕರೀತಾರೆ. ಎಕ್ಸಾಮ್ ಕೇಳಿದ್ದಾರೆ. ಹೌದಾ? ಲೋಹೀಯ ಕಾರ್ಬನ್ ಅಂತ ಎದಕ್ಕೆ ಕರೀತಾರಪ್ಪ ಅಂದ್ರೆ ಗ್ರಾಫಿನ್ ಗೆ ಕರೀತಾರೆ. ಏನ್ ಕರೀತಾರೆ? ಗ್ರಾಫಿನ್. ಅದರ ಸಲುವಾಗಿ ಇದರ ಬಳಕೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಮೊಬೈಲ್ ಟಚ್ ಸ್ಕ್ರೀನ್ ಅವ, ಮೊಬೈಲ್ ಅದಾವಿಲ್ಲ, ಈ ಟಚ್ ಸ್ಕ್ರೀನ್ ಏನಪ್ಪ ಅಂದ್ರೆ ವಿದ್ಯುತ್ ಇದ್ರ ಮೇಲೆ ಆಗ್ತದೆ. ಸ್ವಲ್ಪ ಏನಾಗ್ತದಪ್ಪ ಅಂದ್ರೆ ಲೈಟ್ ಆಗಿ ವಿದ್ಯುತ್ ಇರ್ತದೆ. ನೋಡ್ರಿ, ಬೇಕಾದ್ರೆ ಚೆಕ್ ಮಾಡ್ಕೊರಿ. ಸ್ವಲ್ಪ ಪ್ರಮಾಣ, ಅತಿ ಬಹಳ ಆಗಿಲ್ಲ. ಹೌದಾ? ಅಲ್ಲಿ ಏನ್ ಮಾಡ್ತಾರೆ ಟಚ್ ಸ್ಕ್ರೀನ್ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಬಳಸ್ತಾರೆ. ಏನು? ಗ್ರಾಫಿನ್. ಇನ್ನೊಂದು ಇದು ಕೇಳಿಲ್ಲ, LCD ಟಿವಿ. ಹೌದಾ? ಇನ್ನೊಂದು ಯಾವುದು? LED. ಹಾಗಾದ್ರೆ ಒಂದು ಕ್ವೆಶ್ಚನ್ ಕೇಳ್ತೀರಾ? ಮೂರೇನ್ರು? ಇದು ಲೇಡೀಸ್ ಏನ್ರಿ, ಇದು ಬಾಯ್ಸ್ ಏನ್ರಿ? LED ಅಂದ್ರೆ ಏನ್ರಿ ಮೇಡಮ್? ಲೈಟ್ ಎಮಿಟಿಂಗ್. LCD ಅಂದ್ರೆ ದೋಸ್ತ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಹೌದಾ? ಅಲ್ಲಿ ಎಲ್ಲ ಏನ್ ಮಾಡಿರ್ತಾರಪ್ಪ ಅಂದ್ರೆ ಗ್ರಾಫಿನ್. ಈಗ LCD LED ಟಿವಿ ಬರ್ತಾವ ಮತ್ತೆ ಟಚ್ ಸ್ಕ್ರೀನ್ ಮೊಬೈಲ್ ಬರ್ತಾವಲ್ಲ, ಅವೆಲ್ಲ ಯೂಸ್ ಮಾಡೋದು ಏನಪ್ಪ ಅಂದ್ರೆ ಗ್ರಾಫಿನ್ ಯೂಸ್ ಮಾಡ್ತಾರೆ. ಏನು ಯೂಸ್ ಮಾಡ್ತಾರೆ? ಗ್ರಾಫಿನ್. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಮೇಡಮ್ ಏನಾಗಿ ಹೇಳಿದ್ರಲ್ಲ, ಯಾವ್ದ್ರಿ ಮೇಡಮ್? ಯಾವ್ದ್ರಿ? ಪುನರಿನಿ. ಇದನ್ನ ಆವಿಷ್ಕಾರ ಮಾಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಬುಕ್ ಮಿನಿಸ್ಟರ್ ಪುನರಿನಿ. ಯಾರು? ಬುಕ್ ಮಿನಿಸ್ಟರ್ ಪುನರಿನಿ. ಇದು ಏನ್ ಮಾಡ್ತಾರಪ್ಪ ಅಂದ್ರೆ ಇಂಗಾಲದ ಏನಪ್ಪ ಅಂದ್ರೆ 60% ಅನುಗೊಳ್ತಾರೆ. ಎಷ್ಟು? 60%. ಆ 60% ಅನುಗೊಳ್ತಾ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಪುನರಿನಿ ರೆಡಿ ಮಾಡ್ತಾರೆ. ಏನು? ಪುನರಿನಿ. ಅದರ ಸಲುವಾಗಿ ಇದಕ್ಕೆ ಏನ್ ಕರೀತಾರಪ್ಪ ಅಂದ್ರೆ ಕಾರ್ಬನ್ 60 ಅಂತ ಕರೀತಾರೆ. ಏನ್ ಕರೀತಾರೆ? ಕಾರ್ಬನ್ 60. ಇದರ ರಚನೆ ಆಗಿರ್ತದಪ್ಪ ಅಂದ್ರೆ ಚೆಂಡಿನ ಆಕಾರದಲ್ಲಿ ಇರ್ತದೆ. ಯಾರು? ಚೆಂಡಿನ ಆಕಾರ. ಅದಕ್ಕೊಂದು ಹೆಸರಿಟ್ಟರೆ ಏನಪ್ಪ ಅಂದ್ರೆ ಬಿಕ್ಕಿ ಬಾಕ್ಸ್ ಇದೆ. ಏನು? ಬಿಕ್ಕಿ ಬಾಕ್ಸ್ ಅಂತ ಎಕ್ಸಾಮ್ ಕೇಳಿದ್ರು. ಹೌದಾ? ಪುನರಿನಿಂದ ಏನಪ್ಪ ಅಂದ್ರೆ ಆ ರಚನೆ ಆಗ್ತದಲ್ಲ, ಆ ರಚನೆ ಆಗೋಕೆ ಏನ್ ಕರೀತಾರಪ್ಪ ಅಂದ್ರೆ ಬಿಕ್ಕಿ ಬಾಕ್ಸ್. ಇವುಗಳ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದ್ರೆ ಜ್ಞಾನಕ್ಷೇತ್ರ ಬರ್ತಾರಲ್ಲ, ಟೆಕ್ನಾಲಜಿ, ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಪುನರಿನನ್ನು ಬಳಕೆ ಮಾಡ್ತಾರೆ. ಏನು? ಪುನರಿನನ್ನು ಬಳಕೆ ಮಾಡ್ತಾರೆ. ಹೌದಾ? ಇವು ಏನಪ್ಪ ಅಂದ್ರೆ ಅಸ್ಫಟಿಕ. ಅಸ್ಫಟಿಕದ ಒಂದೇದು ಯಾವ್ದ್ರಿ? ಹೇಳು. ಸ್ಫಟಿಕದ ಒಂದೇದು ಯಾವ್ದು? ಎರಡನೇದು? ಮೂರನೇದು? ನಾಲ್ಕನೇದು? ಕ್ವಶನ್ಸ್ ಗೆ ಆನ್ಸರ್ ಮಾಡ್ತೀರಾ? ನೋಡ್ರಿ, ಮುಂದೆ ನೋಡಿ. ಹೌದಾ? ಈ ಅಸ್ಫಟಿಕದ ನೋಡಿ. ಏನ್ ಸ್ಪೀಡ್ ಆಗೋದು ಸ್ಲೋ? ಸ್ಪೀಡ್ ಅಲ್ಲ, ಸ್ಲೋ ಮಾಡಕ್ಕೆ ಟೈಮ್ ಅಲ್ಲ. ಯಾವ್ದ್ರಿ? ಕಲ್ಲಿದ್ದಲು ತಿಳಿಯಿಲ್ಲ. ಹೌದಾ? ನೋಡಿಲ್ಲ? ನೋಡ್ರಿ. ಹೌದಾ? ಹಾಗಾದ್ರೆ ಕಲ್ಲಿದ್ದಲು ಹೆಂಗ್ ರೆಡಿ? ಹೆಂಗ ಸಿಕ್ತು? ಈಗ ಸಾವಿರಾರು ವರ್ಷ ಐತಿ ಅಂದ್ರೆ ನಮ್ಮ ಬಿಫೋರ್ ಸಾವಿರಾರು ವರ್ಷ ಐತಿ ಏನಪ್ಪ ಅಂದ್ರೆ ಭೂಮಿ ಮೇಲೆ ಇತ್ತು ಕಾಡ್ ಜಾಸ್ತಿ. ಮಾತಾಡ್ಬೇಡ್ರಿ ನೋಡಿ, ಮಾತಾಡಿದ್ರೆ ಮತ್ತೆ ಊಟ ಹೊಡಿತದ. ಹೌದಾ? ಸಾವಿರಾರು ವರ್ಷ ಏನಪ್ಪ ಅಂದ್ರೆ ಭೂಮಿ ಮೇಲೆ ವಿಶಾಲವಾದ ಕಾಡಿತ್ತು. ಏನಂತ ಭೂಮಿ ಮೇಲೆ ಏನಂತದ ಭೂಕುಸಿತ ಉಂಟಾಗ್ತದೆ. ಭೂಕುಸಿತ ಉಂಟಾಗಿ ಏನ್ ಮಾಡ್ತದಪ್ಪ ಅಂದ್ರೆ ಅಲ್ಲಿ ಏನಪ್ಪ ಅಂದ್ರೆ ಗಿಡಗಳ ಸಸ್ಯಜನ್ಯ ಇರ್ತದ. ಆ ಸಸ್ಯಜನ್ಯ ಏನಪ್ಪ ಅಂದ್ರೆ ಆಳಕೋತ ಹೋದ್ಮೇಲೆ ಯಾವುದೇ ವಸ್ತುಗಳು ಕೊಡಿಯುವುದಿಲ್ಲ. ಒಂದರಿಂದ ಮತ್ತೊಂದು ರೂಪಕ್ಕೆ ಏನಪ್ಪ ಪರಿವರ್ತನೆ ಆಗ್ತದೆ. ಅತಿ ಹೆಚ್ಚು ಒತ್ತಡಕ್ಕೆ ಒಳಪಟ್ಟ ಸಸ್ಯ ಏನಾಗಿರ್ತದಪ್ಪ ಅಂದ್ರೆ ಏನಪ್ಪ ಕಲ್ಲಿದ್ದಲಾಗಿ ಮಾರ್ಪಾಡಾಗ್ತದೆ. ಏನಾಗ್ತದೆ? ಕಲ್ಲಿದ್ದಲಾಗಿ ಮಾರ್ಪಾಡಾಗ್ತದೆ. ಹಾಗಾದ್ರೆ ಕಲ್ಲಿದ್ದಲು ಅಂದ್ರೆ ಯಾವ್ದ್ರಿ? ಅಂದ್ರಸೈಟ್ ಯಾವುದು? ಏನಪ್ಪ ಅಂದ್ರೆ ಇವು ಕಲ್ಲಿದ್ದಿಂದ. ಹೌದಾ? ಒಂದೇದು ಅಂದ್ರಸೈಟ್, ಎರಡನೇದು
ಉತ್ತಮ ದರ್ಜೆಯ ಕಲ್ಲಿದ್ದಲು ಯಾವ್ದು ತೆಗೆದಾರೆ ಅದೇ ಅಂತಾರಾಷ್ಟ್ರೀಯ. ಎರಡನೇದು ಬಿಟುಮಿನಸ್ ಲಿಗ್ನೈಟ್, ಇನ್ನೊಂದೇನಪ್ಪ ಅಂದ್ರೆ ಫೀಟ್. ಹಾಗಾದ್ರೆ ಅಂತಾರಾಷ್ಟ್ರೀಯದಲ್ಲಿ ಇರುವಂತ ಇಂಗಾಲದ ಪ್ರಮಾಣ ಎಷ್ಟಿರ್ತದೆ? ಎಷ್ಟಿರ್ತದೆ? 92 ಇಂದ ಏನಪ್ಪ ಅಂದ್ರೆ 98% ಏನಾಗ್ತದಪ್ಪ ಅಂದ್ರೆ ಇಂಗಾಲ ಪ್ರಮಾಣ ಏನಿರ್ತದೆ ಅಂತಾರಾಷ್ಟ್ರೀಯದಲ್ಲಿ ಇರ್ತದೆ. ಏನು ಅಂತಾರಾಷ್ಟ್ರೀಯ. ಅದರ ಸಲುವಾಗಿ ಏನ್ ಬರುತ್ತಪ್ಪ ಅಂದ್ರೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲ, ಆ ಕೈಗಾರಿಕೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಂಧನವಾಗಿ ಬಳಕೆ ಮಾಡ್ತಾರೆ. ಇಂಧನವಾಗಿ ಬಳಕೆ ಮಾಡ್ತಾರೆ. ಹೌದಲ್ಲ, ಇದೊಂದು ಇಂಧನ ಇಲ್ಲ, ಹೌದಾ? ಆನಂತರ ನಿಮಗೆ ಹವೆ ಇಂಜಿನ್ ಇರ್ತ ಕೇಳಿಲ್ಲ. ಹವೆ ಇಂಜಿನ್ ಅಂತ ನಿಮ್ ರೈಲ್ವೆಗಳು ನೋಡಿಲ್ಲ, ಅವುಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಅಂತಾರಾಷ್ಟ್ರೀಯದಲ್ಲಿ ಇಂಧನವಾಗಿ ಬರ್ತಾರೆ. ಹಾಗಾದ್ರೆ ಹವೆ ಇಂಜಿನ್ ಆವಿಷ್ಕಾರ ಮಾಡಿದವರು ಯಾರು? ಈಗ ಅದಕ್ಕಿಂತ ಮುಂಚೆ ಕೇಳಿ, ನೀನ್ ಹೇಳ್ತಿ ಆಧುನಿಕ ಹವೆ ಇಂಜಿನ್ ಆವಿಷ್ಕಾರ ಮಾಡೋದು ಜೇಮ್ಸ್ ವ್ಯಾಟ್, ಕರೆಕ್ಟ್. ಅದಕ್ಕಿಂತ ಬಿಫೋರ್, ಹೌದಾ? ಥಾಮಸ್ ಸಾವೇರಿ. ಯಾರು? ಥಾಮಸ್ ಸಾವೇರಿ. ಹವೆ ಇಂಜಿನ್ ಆವಿಷ್ಕಾರ ಮಾಡಿದ ಯಾವ ಅಂತ ಕೇಳಿದ್ರ ಥಾಮಸ್ ಸಾವೇರಿ ಹೇಳ್ತಾರೆ. ಇನ್ನು ಆಧುನಿಕ ಹವೆ ಇಂಜಿನ್ ಆವಿಷ್ಕಾರ ಮಾಡಿದ ಯಾರಪ್ಪ? ಜೇಮ್ಸ್ ವ್ಯಾಟ್, ಹೌದಾ? ಬರೀ ಅದು ಕ್ವಶನ್ ಮೇಲೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹವೆ ಇಂಜಿನ್ ಆವಿಷ್ಕಾರ ಮಾಡಿದವರು ಯಾರು ಹಾಕ್ಬೇಕು? ಥಾಮಸ್ ಸಾವೇರಿ. ಇನ್ನು ಆಧುನಿಕ ಹವೆ ಇಂಜಿನ್ ಆವಿಷ್ಕಾರ ಮಾಡಿದವರು ಯಾರಪ್ಪ ಅಂದ್ರೆ ಜೇಮ್ಸ್ ವ್ಯಾಟ್. ಇನ್ನೇನಪ್ಪ ಅಂದ್ರೆ ಕೈಗಾರಿಕೆಗಳಲ್ಲಿ ಬಳಸ್ತಾರೆ. ಇದು ಎಲ್ಲಿ ಸಿಗ್ತದಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರ. ಹಾಗಾದ್ರೆ ಜಮ್ಮು ಕಾಶ್ಮೀರ ಒಂದು ಕೇಂದ್ರಾಡಳಿತ ಪ್ರದೇಶ ಅಥವಾ ಒಂದು ರಾಜ್ಯ? ಕೇಂದ್ರಾಡಳಿತ ಕರೆಕರೆ. ಹಾಗಾದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು? ಎಷ್ಟವೆ? ಅಂದ್ರೆ ಎಷ್ಟಿದ್ದು? ಎಷ್ಟು? 7 ಇದ್ದು. ಹಾಗಾದ್ರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಮಾಡಿದಾಗ ಎಷ್ಟಿದೆ? ಹಾಗಾದ್ರೆ ಏನ್ ಕಾಲಕ್ಕೆ ಯಾವುದು ಕೇಂದ್ರಾಡಳಿತ ಪ್ರದೇಶ? ಇನ್ನೊಂದು 2 ಕೂಡಿಸ್ಬೇಡ. ಹಾಗಾದ್ರೆ ರಾಜಧಾನಿ ಯಾವುದು? ಹೌದಾ? ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲ. ಹಾಗಾದ್ರೆ ತೆರಿಗೆ ಕೇಂದ್ರಾಡಳಿತ ಪ್ರದೇಶ ಇಲ್ಲ. ನೋಡ್ರಿ, ವಿಚಾರ ಮಾಡಿ, ತೆರಿಗೆ ಕೇಂದ್ರಾಡಳಿತ ಪ್ರದೇಶ ಎಲ್ಲಪ್ಪ ಪುಸ್ತಕ ಹೆಂಗ್ ಕೊಟ್ಟಿರ್ತಾನಪ್ಪ ಅಂದ್ರ 8, 5, 7 ಮತ್ತು 9 ಅಂದಿರ್ತಾನ. 7 ಹೆಸರು ಕೊಟ್ಟಿರ್ತಾನ, ಮತ್ತು ಅಂತ ಹೇಳ್ಕೊಟ್ಟಿರ್ತಾನ. ಮತ್ತು ಅಂದ್ರೆ ದೆಹಲಿ ಅಂತ ಕೊಟ್ಟಿರ್ತಾನ ಲಾಸ್ಟಿಗೆ, ಅದನ್ನು ಕೇಂದ್ರಾಡಳಿತ ಪ್ರದೇಶ, ಹೌದಾ? ಹೇಳ್ಬರಿ. ಟೋಟಲ್ ಈಗ ಎಲ್ಲಪ್ಪ ಅಂದ್ರೆ ಟೋಟಲ್ 8 ಕೇಂದ್ರಾಡಳಿತ ಪ್ರದೇಶಗಳು. ಇನ್ನೇನಪ್ಪ ಜಮ್ಮು ಕಾಶ್ಮೀರ ಏನ್ ಮಾಡ್ತಾರ, ಮತ್ತೆ ಒಳ್ಳೆ ರಾಜಸ್ಥಾನ ಕೊಡ್ಬೇಕಂತ ಏನಪ್ಪ ಮಾಡ್ತಾರ ಡಿಸ್ಕಸ್ ಮಾಡೋದ ಏನಾಗ್ತದ ಗೌರ್ಮೆಂಟ್ ಅಂತ ವಿಷಯ, ಹೌದಾ? ಇನ್ನೇನಪ್ಪ ಜಮ್ಮು ಕಾಶ್ಮೀರ ಹೆಂಗ್ ಸಿಗ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಏನ್ ಮಾಡ್ತದ ಅದ್ರೂ ಹೇರಳವಾಗಿ ಸಿಗ್ತದ. ಇನ್ನು ಬಿಟುಮಿನಸ್ ಅಲ್ಲ, ಈ ಬಿಟುಮಿನಸ್ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಡಾಂಬರ್ ರಸ್ತೆಗಳು ಅದಾವ ನಮ್ಮಲ್ಲಿ. ಡಾಂಬರ್ ರಸ್ತೆಗಳು ನೋಡಿಲ್ಲ, ಹೌದಾ? ಆ ಡಾಂಬರ್ ರಸ್ತೆಗಳ ರೆಡಿ ಮಾಡಿದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಕಲ್ಲಿದ್ದಲು ಅಂದ್ರೆ ಯಾವ್ದಪ್ಪ ಅಂದ್ರೆ ಬಿಟುಮಿನಸ್ ಬಳಸ್ತಾರೆ. ಏನು? ಬಿಟುಮಿನಸ್. ಇನ್ನೇನಪ್ಪ